ಏನಯ್ಯ ಕತ್ರಿ? ಏನಯ್ಯ ಇವನ್ ಕತೆ? ಕಣಿ ಕೇಳು, ಹೇಳ್ದಂಗೆ ಕೇಳ್ತಾನೋ ಇಲ್ವಾ ಕೇಳಯ್ಯ? ಅಯ್ಯ ಪ್ರಹ್ಲಾದ, ಹರಿನಾಮಸ್ಮರಣೆ ಬಿಟ್ಬಿಡಯ್ಯ, ನನ್ನ ಮಾತು ಕೇಳಯ್ಯ. ಇಲ್ಲ ಅಂದ್ರೆ ನೋಡು, ಹರಿಭಕ್ತರಿಗೆ ಕೊಡುವಂತ ಶಿಕ್ಷೆನ ನೀನು ಅನುಭವಿಸ್ಬೇಕಾಗುತ್ತೆ. ನೋಡಲಿ ಕೆಲಸ ಮಾಡಿ. ಅಲ್ಲಿ ನೋಡಿ ಬೆಟ್ಟ ಬೆಟ್ಟದ ಕರ್ಕೊಂಡೋಗಿ ತಳ್ಬಿಡೋಣ. ಬಾ. ಅಯ್ಯ ಛತ್ರಿ, ಏನಯ್ಯ ಇದು? ಬೆಟ್ಟಿನ ತಳಿದ್ರು ಬದುಕ್ ಬಂದಲ್ಲಯ್ಯ. ಹೆಂಗ್ ಬದುಕ್ ಬಂದ ಇವನು? ಹೆಂಗ್ ಬದುಕ್ ಬಂದ ಇವನ್ ಮನಕಾಯನಾಗ? ಹೆಂಗಾರೋ ಬದುಕ್ಲಿ, ಮಹಾರಾಜರು ಹೇಳೋರೆ ಏನಾರು ಮಾಡಿ ಸಾಯಿಸ್ಬೇಕಣ್ಣಯ್ಯ, ಒಂದು ಉಪಾಯ ಹುಡುಕಯ್ಯ. ಏನಯ್ಯ ಉಪಾಯ ಹುಡ್ಕೋದು? ಆನೆ ಗಾತ್ರ ದೇಹ ಮಾಡಿಕೊಂಡು ಒಂದು ಉಪಾಯ ಹುಡುಕಯ್ಯ, ಏನಾರು ಒಂದು. ಏನಯ್ಯ ಉಪಾಯ ಹುಡ್ಕೋದು? ಬಂತು ನೋಡು, ಅಲ್ಲಿ ನೋಡಲ್ಲ ಆನೆ ಅಲ್ಲಿ ಕರ್ಕೊಂಡು ಹೋಗಿ ಅವನು ಆನೆಯು ಕೂಗಲು ಬಂದವ ನೀನು, ಬಾಲಕ ನಾನು ಮರೆಯುವೇನು. ಆನೆಯು ಕೂಗಲು ಬಂದವ ನೀನು, ಬಾಲಕ ನಾನು ಮರೆಯುವೇನು. ಸಾವಿಗೆ ನಾನು ಅಂಜುವನೇನು, ಸಾವಿಗೆ ನಾನು ಅಂಜುವನೇನು. ಕರೆದಿಕೋ ಹರಿಯೇ ನನ್ನ ನೀನು. ನಾರಾಯಣ ಹರಿ ನಾರಾಯಣ, ನಾರಾಯಣ ಹರಿ ನಾರಾಯಣ, ನಾರಾಯಣ ಹರಿ ನಾರಾಯಣ. ಅಯ್ಯ ಪ್ರಹ್ಲಾದ, ಹರಿನಾಮಸ್ಮರಣೆ ಬಿಟ್ಬಿಡಯ್ಯ. ಅಯ್ಯ ಛತ್ರಿ, ಏನಯ್ಯ ಕತ್ರಿ? ಏನಯ್ಯ ಇವನ್ ಕತೆ? ಏನ್ ಮಾಡ? ಆನೆ ಕೇಳ್ಸುಡ್ಸು ಸಾಯ್ಲಿವಲ್ಲ ಅವನು. ಬೆಟ್ಟದಿಂದ ತಳ್ಳಿದ್ರು ಸಾಯ್ಲಿಲ್ಲ. ಏನಯ್ಯ ಮಾಡೋದೀಗ? ಏನ್ ಮಾಡೋದು ಈಗ? ಅಲ್ಲಿ ನೋಡಲ್ಲ ಹಾವು ಯಾಕ ಹಿಂಗ್ ಎದ್ರಿಕೊಂಡ್ ಸಾಯ್ತ್ಯಾ? ಹಾವು ನೋಡು ಒಂದೇ. ಅದು ಹಿಡ್ಕೊಂಡ್ ಬಂದು ಮೈ ಮೇಲೆ ಹಾಕ್ಬಿಡೋಣ. ಕಚ್ಚಿ ಸಾಯ್ಬಿಡುತ್ತೆ. ಬಾ ಹಿಡ್ಕೊ ಬೆಕ್ಕಿರ್ಕ ಯಾವ ಪ್ರಹ್ಲಾದ. ಹಾವನ್ನು ಹಿಡಿದು ಹಾಸಿಗೆಯಂದೆ, ಗರುಡನ ಕರೆದು ವಾಹನವೆಂದೆ. ಹಾವನ್ನು ಹಿಡಿದು ಹಾಸಿಗೆಯಂದೆ, ಗರುಡನ ಕರೆದು ವಾಹನವೆಂದೆ. ನಿನ್ನ ಲೀಲೆಯ ಅರಿತವರುಂಟೆ, ನಿನ್ನ ಲೀಲೆಯ ಅರಿತವರುಂಟೆ. ನಂಬಿದ ಜನರಿಗೆ ಭಯವೇ ಇಲ್ಲ. ನಾರಾಯಣ ಹರಿ ನಾರಾಯಣ, ನಾರಾಯಣ ಹರಿ ನಾರಾಯಣ, ನಾರಾಯಣ ಹರಿ ನಾರಾಯಣ. ಅಯ್ಯ ಛತ್ರಿ, ಏನಯ್ಯ ಕತ್ರಿ? ಏನಯ್ಯ ಮಾಡೋದೀಗ? ಏನ್ ಮಾಡೋದು? ಮಾಡ್ತಾನೆ. ಆನೆ ಅಂತ ತುಳಿಸ್ರು ಬದುಕ್ಬಿಟ್ಟ, ಅವು ಕಟ್ಟಿಲ್ಲ. ಏನಯ್ಯ ಮಾಡೋದೀಗ? ಏನ್ ಮಾಡೋದು? ಏನು ಮಾಡದ್ ಬೇಡ, ಮಹಾರಾಜರ ಕರ್ಕೊಂಡು ಹೋಗಿ ಬಿಡೋಣ. ಅವ್ರ ಏನಾರ ಮಾಡ್ಕೊಳ್ಳಿ. ಪ್ರಹ್ಲಾದ ಬಾ. ನಿನಗೆ ಸ್ವಾಮಿ ಮನವು ಕರಗದೆ, ಈ ದೀನಳ ಮೊರೆ ಕೇಳದೆ, ಈ ದೀನಳ ಮೊರೆ ಕೇಳದೆ, ಎಲ್ಲೇ ಮರೆಯಾದೆ.
ಅನುಗ್ರಹಿಸದೆ ಹರಸದೆ ಅನುಗ್ರಹಿಸದೆ ಎಲ್ಲಿ ಮರೆಯಾದೆ ಈ ಮೌನವು ನಿನಗೇಕೆ ಮನವು ಕರಗಡೆ ಮನವು ಕರಗದೆ ಅಮ್ಮ ಅಮ್ಮ ಪ್ರಹ್ಲಾದ ಕುಮಾರ ಮಗು ಭಟ್ಟರು ನಿನಗೆ ಶಿಕ್ಷೆ ಕೊಡಲಿಲ್ಲವೇ ಮಗನೇ? ಕೊಟ್ಟರಮ್ಮ. ಬೆಟ್ಟದಿಂದ ತಳ್ಳಿದರು, ಆನೆಯ ಬಳಿ ನೂಕಿದರು, ಹಾವನ್ನು ಕಚ್ಚಲು ಬಿಟ್ಟರು, ಆದರೆ ಅವು ನನಗೆ ಏನೂ ಮಾಡಲಿಲ್ಲ. ಹಾಗಾದ್ರೆ ಆನೆ ತುಳಿಯಲಿಲ್ಲವೇ? ಸರ್ಪ ಕಚ್ಚಲಿಲ್ಲವೇ ಮಗನೇ? ಅಗ್ನಿ ಸುಡಲಿಲ್ಲ, ಆನೆ ತುಳಿಯಲಿಲ್ಲ, ಸರ್ಪ ಕಚ್ಚಲಿಲ್ಲ. ಇಲ್ಲ ಸ್ವಾಮಿ, ಅವನದೇನು ತಪ್ಪಿಲ್ಲ. ಅವನ ಗ್ರಹಗತಿಗಳು ಅವನನ್ನು ಈ ರೀತಿ ಆಡಿಸುತ್ತಿದೆ ಸ್ವಾಮಿ. ನನ್ನ ಕಣ್ಮುಂದೆಯೇ ನನ್ನ ಕಂದನಿಗೆ ಕೊಡುವ ಶಿಕ್ಷೆಯನ್ನು ನೋಡಿ ಕೇಳಿ ನನ್ನ ಹೃದಯ ಹೊಡೆದು ಹೋಗುತ್ತಿದೆ ಸ್ವಾಮಿ. ಮೊದಲು ನನ್ನನ್ನು ಕೊಂದು ಬಿಡಿ. ನನ್ನ ಕಣ್ಮುಂದೆಯೇ ನನ್ನ ಕಂದನಿಗೆ ಕೊಡುವ ಶಿಕ್ಷೆಯನ್ನು ನೋಡಲಾರೆ ಸ್ವಾಮಿ, ನೋಡಲಾರೆ. ನಾನಾರು? ಕಶ್ಯಪ ಬ್ರಹ್ಮನ ಮಗ, ದಿತಿಗರ್ಭ ಸಂಜಾತ, ಚತುರ್ಮುಖ ಬ್ರಹ್ಮನ ಮೊಮ್ಮಗ. ವಿಧಾತನಿಂದ ವಿಧಿ ಬರಹವನ್ನೇ ಬದಲಾಯಿಸಿ ಮರಣವನ್ನೇ ಮೆಟ್ಟಿ ನಿಂತ ಮಹಾವೀರ. ಅತಿಥಿಯ ಮಕ್ಕಳ ಅಟ್ಟಾಸವನ್ನು ಸುಟ್ಟು ಆದಿತ್ಯ ಅಟ್ಟಾಸವನ್ನು ಮಟ್ಟ ಹಾಕಿದ ಸಾಹಸಿ. ಅತಳ ವಿತಳ ಸುತಳ ರಸಾತಳ ಮಹಾತಳ ಬಹುತಾಳಗಳನ್ನು ಪಾದದಲ್ಲಿ ತುಳಿದಿಟ್ಟ ಪರಾಕ್ರಮಶಾಲಿ. ಹಡಿ ಇಟ್ಟರೆ ಬಿರಿಯುವುದು ಭೂಮಿ, ತಲೆ ಎತ್ತಲು ಬೆಚ್ಚುವುದು ಬಾನು, ಕೈ ಎತ್ತಲು ನಡುಗುವುದು ಸೃಷ್ಟಿ. ಚತುರ್ಮುಖನ ಸೃಷ್ಟಿಯೇ ನನ್ನ ಆಜ್ಞೆಯನ್ನು ಪಾಲಿಸುತ್ತಿರುವಾಗ ಯಕಶ್ಚಿತ್ ನನ್ನ ಮಗ, ನಾ ಜನ್ಮ ಕೊಟ್ಟ ಮಗ, ನನ್ನ ವಂಶವನ್ನೇ ಬೆಳಗಬೇಕಾಗಿದ್ದ ನನ್ನ ಕುಮಾರ ಇಂದು ನನ್ನ ಆಶಾ ಜ್ಯೋತಿಯಿಂದ ನೆಮ್ಮದಿ ಇಲ್ಲವೆಂದರೆ ಜೈ, ಇದೊಂದು ಬದುಕೆ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಎಂತಹ ದುರ್ವಿಧಿ. ನಾನೇ ಸರ್ವಶಕ್ತನೆಂದುಕೊಂಡಿದ್ದರೆ ಅದಾವ ಶಕ್ತಿ ನನಗೆ ಎದುರಾಗಿ ಕಾಡುತ್ತಿದೆ. ಅದಾವ ಶಕ್ತಿ ಪುತ್ರನನ್ನೇ ಶತ್ರುವನ್ನಾಗಿ ಮಾಡಿದೆ. ಅದಾವ ಶಕ್ತಿ ಅವನಿಗೆ ನನ್ನನ್ನು ಎದುರಿಸುವ ಧೈರ್ಯ ತುಂಬಿದೆ. ಅದಾವ ಶಕ್ತಿ ನನ್ನ ಮುಖಭಂಗ ಮಾಡಿ ತಲೆ ತಗ್ಗಿಸುವಂತೆ ಮಾಡಿದೆ. ಅದಾವ ಶಕ್ತಿ ಅವನಿಗೆ ಸಾವು ಬರದಂತೆ ಕಾಡುತ್ತಿದೆ. ಅವನೇ ಅವನೇ ಆ ನನ್ನ ಕುಲ ವೈರಿಯಾದ ಹರಿಯೇ ಇದಕ್ಕೆಲ್ಲ ಕಾರಣ. ಎಲವೆಲವೋ ಹರಿ, ಮಾಯಾವಿ, ಪಂಚಕಿ, ನನ್ನ ಮಗನ ಹೃದಯಾಂತರಾಳವನ್ನು ಒಕ್ಕು ಅವನ ತಲೆಯನ್ನು ಕೆಳಸಿ ಮನ ಬಂದಂತೆ ಆಡಿಸುತ್ತಿರುವೆಯೋ. ನಿನಗೆ ಪೌರುಷವಿದ್ದರೆ, ಪರಮ ಪುರುಷೋತ್ತಮನೇ ನೀನಾಗಿದ್ದರೆ, ನನ್ನಂತಹ ನಿಜವಾದ ಗಂಡು ನೀನಾಗಿದ್ದರೆ ಬಾ, ಬಂದು ನನ್ನ ಎದುರಿಗೆ ನಿಲ್ಲು. ನಿನ್ನ ಉದರವನ್ನು ಬಗೆದು ನಿನ್ನ ಕರುಳುಗಳನ್ನು ಮಾಲೆ ಹಾಕಿಕೊಳ್ಳುತ್ತೇನೆ. ನಾನು ಹಿರಣ್ಯ ಕಶ್ಯಪಿಯಲ್ಲ, ನಾನು ಹಿರಣ್ಯ ಕಶ್ಯಪಿಯಲ್ಲ, ನಾನು ಹಿರಣ್ಯ ಕಶ್ಯಪಿಯಲ್ಲ. ಖಯಾಲು ಏನದು? ಮಗನ ಮುಖವನ್ನು ನೋಡುತ್ತಾ ಬಹು ದೀರ್ಘವಾಗಿ ಆಲೋಚಿಸುತ್ತಿದ್ದೆ. ನನ್ನಿಂದ ನಿನ್ನ ಮನಸ್ಸಿಗೆ ತುಂಬಾ ವೇದನೆಯಾಗಿದೆ. ಚೀಚಿ, ಹೀಗೇಕೆ ಹೇಳುವಿರಿ ಸ್ವಾಮಿ? ಪಾಪ, ನಾನು ನಿನಗೆ ಬಹಳ ದುಃಖ ಕೊಟ್ಟೆ. ಇಲ್ಲವಲ್ಲ, ನನ್ನ ಮನಸ್ಸಿಗೆ ಆಗಿನಿಸಿತು. ಖಯಾಲು, ನನ್ನಲ್ಲಿ ನಿನಗೆ ಅತಿಶಯವಾದ ಪ್ರೀತಿ ಇದೆ ತಾನೆ? ಇಲ್ಲವೇ ಸ್ವಾಮಿ, ನಿಮ್ಮನ್ನು ಬಿಟ್ಟರೆ ಇನ್ಯಾರಿರುವರು? ನೀವೇ ನನ್ನ ಆರಾಧ್ಯ ದೈವ. ಹಾಗಾದರೆ ನಾನು ಹೇಳಿದಂತೆ ನಡೆಯುವೆಲ್ಲವೇ? ಸ್ವಾಮಿ, ನಿಮ್ಮ ಆಗಿ ವಿನಃ ಮತ್ತೇನಿದೆ ಸ್ವಾಮಿ? ಪತಿಯ ವಾಕ್ಯವನ್ನು ಪಾಲಿಸಬೇಕಾದ ಸತಿಯಾದವಳ ಧರ್ಮ. ನಿಜ, ಅದೇ ಅವಳ ಧರ್ಮ. ನಿಜ, ಅದೇ ಅವಳ ಧರ್ಮ.
ತೆಗೆದುಕೋ. ವಿಷ ನಾನು ಕುಡಿಯಲಿ? ಇಲ್ಲ, ನಾನು ಹೇಳಿದವರಿಗೆ ಕುಡಿಸಬೇಕು. ನೀನು ನಿನ್ನ ಕೈಯಾರೆ ಪ್ರಹ್ಲಾದ ಕುಮಾರನಿಗೆ ವಿಷಪ್ರಾಶನ ಮಾಡಿಸಬೇಕು. ನೀನು ನಿನ್ನ ಕೈಯಾರೆ ಪ್ರಹ್ಲಾದ ಕುಮಾರನಿಗೆ ವಿಷಪ್ರಾಶನ ಮಾಡಬೇಕು. ನೀನು ನಿನ್ನ ಕೈಯಾರೆ ಪ್ರಹ್ಲಾದ ಕುಮಾರನಿಗೆ ವಿಷಪ್ರಾಶನ ಮಾಡಬೇಕು. ನೀನು ಪತಿವ್ರತೆ ತಾನೇ? ಪತಿಯ ವಾಕ್ಯವನ್ನು ಉಲ್ಲಂಘಿಸಬಾರದೆಂಬ ನೀತಿ ನಿನಗೆ ತಿಳಿದಿದೆ ತಾನೇ? ಹೋಗು, ಪ್ರಹ್ಲಾದ ಕುಮಾರನಿಗೆ ವಿಷಪ್ರಾಶನ ಮಾಡಿಸು. ಸ್ವಾಮಿ, ಇದೆಂತಹ ವಿಷಮ ಪರೀಕ್ಷೆ ಸ್ವಾಮಿ. ಪ್ರಹ್ಲಾದನಿಗೆ ನಾನು ಹೆತ್ತ ತಾಯಿಯಲ್ಲವೇ? ಅದಕ್ಕಾಗಿಯೇ ನಿನಗೆ ಆಜ್ಞಾಪಿಸುತ್ತಿರುವುದು. ಆ ಕೆಲಸ ನೀನು ಮಾಡಬೇಕು. ನೀನು ಅವನಿಗೆ ವಿಷ ಕುಡಿಸಬೇಕು. ನೀವೇ ಏಕೆ ಕೆಲಸವನ್ನು ಮಾಡಬಾರದು? ನಾನೇ ಮಾಡುವಾಗಿದ್ದರೆ ನಿನಗೆ ಏಕೆ ಆಜ್ಞಾಪಿಸುತ್ತಿದ್ದೆ? ಮುಂದೆ ಇದರ ಪರಿಣಾಮ ಏನಾಗುವುದು? ಏನಾಗುತ್ತದೆ? ಹೆತ್ತ ತಾಯಿಯೊಬ್ಬಳು ಹೆತ್ತ ಕಂದನಿಗೆ ವಿಷ ಕೊಟ್ಟು ಕೊಂದಳೆಂಬ ಅಪಕೀರ್ತಿಯು ಸೂರ್ಯ ಚಂದ್ರ ಇರುವರೆಗೂ ಶಾಶ್ವತವಾಗಿ ಉಳಿದುಕೊಳ್ಳುವುದಿಲ್ಲವೇ ಸ್ವಾಮಿ? ಪತಿ ಆಜ್ಞೆಯನ್ನು ಉಲ್ಲಂಘಿಸಿದ ಪರಮಪಾತಕ್ಕೆ ಎಂಬ ಚಂದ್ರಾರ್ಕವಾಗಿ ನಿಲ್ಲುವುದಿಲ್ಲವೇ ಕಾಯೋದು? ಸ್ವಾಮಿ, ಇದು ಹೆತ್ತ ಹೊಟ್ಟೆಯಲ್ಲವೇ? ಇದು ಹೆತ್ತ ಹೊಟ್ಟೆಯಲ್ಲವೇ? ನಿನಗೆ ಮಾತ್ರ ಪುತ್ರ ವ್ಯಾಮೋಹ, ನಾವು ಹೃದಯ ಶೂನ್ಯರು. ಯಾವ ತಪ್ಪಿಗಾಗಿ? ಇಂಥ ಮಗನನ್ನು ಎತ್ತ ತಪ್ಪಿಗೆ ಹೇಳು ಕಾಯೋದು, ಹೇಳು. ಈ ಕೆಲಸ ನಿನ್ನಿಂದ ಸಾಧ್ಯವಿಲ್ಲವೋ? ಪರಮೇಶ್ವರ, ನಾ ಜನ್ಮ ಕೊಟ್ಟ ನನಗೆ ನನ್ನ ಕೈಯಾರೆ ಅಯ್ಯೋ, ಯಾವ ಕರೆಗಳಿಂದ ನಾನು ವಿಷ ಕುಡಿಸಲಿ ಮಗನೇ? ಯಾವ ಕರೆಗಳಿಂದ ನಿನಗೆ ವಿಷ ಕುಡಿಸಲಿ? ಯಾವ ಕರಗಳಿಂದ ನಿನಗೆ ವಿಷವ ನೀಡಲಿ? ಯಾವ ತಪ್ಪಿಗಾಗಿ ನಿನ್ನ ಕೊಂದು ಹಾಕಲಿ? ದಾರಿ ಕಾಣದಾಗಿದೆ, ಏನು ಮಾಡಲಿ? ನಿನಗೂ ಮುಂದೆ ನನ್ನ ಪ್ರಾಣ ಹಾರಿ ಹೋಗಲಿ. ಹೇ ಶಂಕರ, ಯಾವ ಕರಗಳಿಂದ ನಿನಗೆ ವಿಷವ ನೀಡಲಿ? ಯಾವ ತಪ್ಪಿಗಾಗಿ ನಿನ್ನ ಕೊಂದು ಹಾಕಲಿ? ದಾರಿ ಕಾಣದಾಗಿದೆ, ಏನು ಮಾಡಲಿ? ದಾರಿ ಕಾಣದಾಗಿದೆ, ಏನು ಮಾಡಲಿ? ನಿನಗೂ ಮುನ್ನ ನನ್ನ ಪ್ರಾಣ ಹಾರಿ ಹೋಗಲಿ. ಯಾವ ಕರಗಳಿಂದ ನಿನಗೆ ವಿಷವ ನೀಡಲಿ? ಯಾವ ತಪ್ಪಿಗಾಗಿ ನಿನ್ನ ಕೊಂದು ಹೋಗಲಿ? ಏಕೆ ಹುಟ್ಟಿ ಬಂದೆ ನನ್ನ ಕಂದನಾಗಿ? ಪಡೆದೆ ಇಂದು ನಾನು ನಿನ್ನ ತಾಯಿಯಾಗಿ. ಏಕೆ ಹುಟ್ಟಿ ಬಂದೆ ನನ್ನ ಕಂದನಾಗಿ?
ಪಡೆದೆ ಎಂದು ನಾನು ನಿನ್ನ ತಾಯಿಯಾಗಿ ಹಡೆದಿನೋರು ದೇವರ ಪಡೆದೆ ನಿನ್ನ ಕುಮಾರ ಹಡೆದಿನೋರು ದೇವರ ಪಡೆದೆ ನಿನ್ನ ಕುಮಾರ ನನ್ನ ಬಾಳು ಕಂದ ಎಂದು ಶೋಕ ಸಾಗರ ನನ್ನ ಬಾಳು ಕನ್ನ ಎಂದು ಶೋಕ ಸಾಗರ ಯಾವ ಕರಗಳಿಂದ ನಿನಗೆ ವಿಷವ ನೀಡಲಿ ಯಾವ ತಪ್ಪಿಗಾಗಿ ನಿನ್ನ ಕೊಂದು ಹಾಕಲಿ ದಾರಿ ಕಾಣಲಾಗಿದೆ ಏನು ಮಾಡಲಿ ದಾರಿ ನಿನಗೂ ಮುನ್ನ ನನ್ನ ಪ್ರಾಣ ಹಾರಿ ಹೋಗಲಿ ಹೇ ಪರಮೇಶ್ವರ ನಾ ಜನ್ಮ ಕೊಟ್ಟ ಕಂದನಿಗೆ ನನ್ನ ಕೈಯಾರೆ ವಿಷ ಕೊಡಿಸಬೇಕೆ ಎಂತಹ ವಿಷಮ ಪರೀಕ್ಷೆ ಎಂತಹ ವಿಷಮ ಪರೀಕ್ಷೆ ತನ್ನೊಟ್ಟಿದೆ ತಂದೆ ಅಮ್ಮ ಅಮ್ಮ ಹೇಗಮ್ಮ ಹೀಗಿದ್ದಿ ಏಕಮ್ಮ ಅಳುತ್ತಿರುವೆ ನಿನ್ನನ್ನು ಹೆತ್ತ ತಪ್ಪಿಗಾಗಿ ನಾನೇನು ತಪ್ಪು ಮಾಡಿದೆ ನೀನು ಹರಿಧ್ಯಾನ ಮಾಡುವುದೇ ತಪ್ಪಲ್ಲವೇ ಮತ್ತೆ ಇನ್ಯಾರ ಧ್ಯಾನ ಮಾಡಬೇಕಮ್ಮ ನಿಮ್ಮ ತಂದೆಯವರ ಧ್ಯಾನ ಮಾಡಬೇಕು ಮಗನೇ ಓ ನಮ್ಮ ತಂದೆ ಆ ನಾರಾಯಣನಿಗಿಂತ ದೊಡ್ಡವರೇ ಇಲ್ಲ ಕಂದ ನಿನ್ನಷ್ಟು ತಿಳಿವಳಿಕೆ ನನಗಿಲ್ಲ ಆದರೆ ನೀನು ಯಾವಾಗಲೂ ನನ್ನ ಕಣ್ಮುಂದೆಯೇ ಚಿರಂಜೀವಿಯಾಗಿಯೇ ಇರಬೇಕು ಅಮ್ಮ ನಿನ್ನ ಆಶೀರ್ವಾದವಿರುವಾಗ ನಾನು ಸದಾ ಚಿರಂಜೀವಿಯೇ ಅಮ್ಮ ಇಲ್ಲ ಮಗನೇ ಇಲ್ಲ ಈ ದಿನ ನಿನ್ನ ತಾಯಿಯೇ ಶತ್ರು ಆಗಿ ಬಂದಿದ್ದಾಳೆ ನಿಮ್ಮ ತಂದೆಯವರ ಆಜ್ಞೆ ನಾನೇ ನನ್ನ ಕೈಯಾರೆ ನನಗೆ ವಿಷ ಕೊಡಿಸಬೇಕು ಕೊಡಮ್ಮ ಕೊಡು ಹಾಲು ಕೊಟ್ಟು ಬೆಳೆಸಿದ ತಾಯಿ ವಿಷ ಕೊಡುವಳೆ ಜನ್ಮ ಕೊಟ್ಟ ತಾಯಿ ಮೃತ್ಯು ಆಗುವಳೆ ನೀನು ಕೊಡುವುದು ಅಮೃತವೇ ಹೊರತು ವಿಷವಲ್ಲ ತಾಯಿ ಕೊಡು ತಾಯಿ ಕೊಡು ಆನಂದವಾಗಿ ಕುಡಿಯುತ್ತೇನೆ ಇಲ್ಲ ಕಂದ ನಿಮ್ಮಮ್ಮನ ಕಣ್ಣೀರಿಗಾದರೂ ಕರಗಿ ಒಂದೇ ಒಂದು ಬಾರಿ ನಿಮ್ಮ ತಂದೆಯವರೇ ಸರ್ವೇಶ್ವರನೆಂದು ಹೇಳಿಬಿಡಪ್ಪ ಹೇಗಮ್ಮ ಸಾಧ್ಯ ನನ್ನ ರಕ್ತದ ಕಣ ಕಣದಲ್ಲೂ ನರನಾಡಿಗಳಲ್ಲೂ ಉಸಿರುಸಿರಿನಲ್ಲೂ ಆ ಹರಿಯೇ ಹರಿದಾಡುತ್ತಿರುವಾಗ ಅವನನ್ನು ಮರೆಯಲು ಸಾಧ್ಯವೇ ಸುಳ್ಳಾಡಿದರೆ ಅದನ್ನು ಅವನು ಮೆಚ್ಚುವನೇ ಅದಕ್ಕಿಂತ ಈ ವಿಷ ಕುಡಿಯುವುದೇ ಮೇಲು ಅಮ್ಮ ಅಮ್ಮ ವಿಷವು ನಿನ್ನನ್ನು ಏನು ಮಾಡಲಿಲ್ಲವೇ ಮಗನೇ ಏನು ಮಾಡಲಿಲ್ಲವೇ ಏನು ಮಾಡಲಿಲ್ಲ ಏನು ಮಾಡಲಿಲ್ಲ ಬೆಂಕಿ ಸುಡಲಿಲ್ಲ ಆನೆ ತುಳಿಯಲಿಲ್ಲ ಸರ್ಪ ಕಚ್ಚಲಿಲ್ಲ ಕಯಾದು ನೀ ಕೊಟ್ಟ ವಿಷ ಅವನನ್ನು ಕೊಲ್ಲುತ್ತದೆ ಎಂದು ಭಾವಿಸಿದ್ದರೆ ನನ್ನಂತಹ ತಿಳಿಗೇಡಿ ಯಾರು ಇರಲು ಸಾಧ್ಯವಿಲ್ಲ ಕಯಾದು ಜಗತ್ತಿನಲ್ಲಿ ತಾಯಿಗಿಂತ ಪವಿತ್ರವಾದ ವಸ್ತು ದೇವರು ಯಾರು ಇರಲು ಸಾಧ್ಯವಿಲ್ಲ ಈ ನಿನ್ನ ಮಗ ನಿನಗಾಗಿ ಆದರೂ ನಿನ್ನ ಕಣ್ಣೀರಿಗಾಗಿ ಅದನ್ನು ಬೆಲೆ ಕೊಟ್ಟು ಹರಿನಾಮ ಸ್ಮರಣೆ ಬಿಡುತ್ತಾನೆ ಎಂದೇ ಭಾವಿಸಿದ್ದೆ ಆದರೆ ಅದು ಸುಳ್ಳಾಯಿತು ಇವನು ಸಾಮಾನ್ಯನಲ್ಲ ನನ್ನನ್ನು ಕೊಲೆಗಾರನನ್ನಾಗಿ ಮಾಡಬೇಕೆಂದು ಬಂದಿರುವ ಘಾತುಕ ತಂದೆಯಿಂದಲೇ ಮಗನ ಸಂಹಾರವಾಗಬೇಕೆಂದಿದ್ದರೆ ಅದನ್ನು ತಪ್ಪಿಸಲು ಯಾರಿಗೆ ಸಾಧ್ಯ ಬಿಡು, ಬಿಡು. ಸ್ವಾಮಿ ಸ್ವಾಮಿ
ಕಂದ, ಏಕಪ್ಪ ನಿನಗ ಆಟ? ಯಾವ ನಿನ್ನ ತಂದೆ ಹೆಸರನ್ನು ಕೇಳಿದ ಮಾತ್ರಕ್ಕೆ ತ್ರಿಮೂರ್ತಿಗಳು ಗಡಗಡನೆ ನಡುಗುವರು. ಹೀಗಿರುವಾಗ ಕಾಣದ ಹರಿಯ ಮೇಲಿನ ಭಕ್ತಿ, ಕಣ್ಣೆದುರಿಗೂ ನಿನ್ನ ತಂದೆ ಮೇಲೆ ಏಕಪ್ಪ ಇಲ್ಲ. ಜನ್ಮ ಕೊಟ್ಟ ತಂದೆಗಿಂತಲೂ ಬೇರೊಬ್ಬ ದೇವನಿರುವನೇ? ಇಲ್ಲ, ಈ ಜಗತ್ತಿನಲ್ಲಿ ನಾನಲ್ಲದೆ ಮತ್ತೊಬ್ಬ ದೇವನಿರಲು ಸಾಧ್ಯವಿಲ್ಲ. ತಂದೆ, ನೀನು ನನಗೆ ಜನ್ಮ ಕೊಟ್ಟದ್ದು ನಿಜ, ಆದರೆ ನಿನಗೆ ಜನ್ಮ ಕೊಟ್ಟವರಾರು? ನನ್ನ ತಂದೆ ಕಶ್ಯಪ ಬ್ರಹ್ಮ. ಅವರ ತಂದೆ ಚತುರ್ಮುಖ ಬ್ರಹ್ಮ. ಅವರ ತಂದೆ? ಆ ಏಕೆ ತಂದೆ ಸುಮ್ಮನಾದೆ? ಆ ಬ್ರಹ್ಮನ ತಂದೆ ಯಾರು? ಯಾರಾದರೊಬ್ಬರು ಇರಲೇಬೇಕಲ್ಲವೇ? ಯಾರವನು? ಅವನೇ ಶ್ರೀಮನ್ನಾರಾಯಣ. ಎಲವೆಲವ ಕಡು ಮೂರ್ಖ, ನುಡಿಯದಿರು ಮತ್ತೊಮ್ಮೆ ಸೀಳುವೆನು ಅರಿಯನುವ ನಾಲಿಗೆಯನ. ಕಡುವೈರಿನ ಮಗವನು, ಕಡುವೈರಿನ ಮಗವನು ಮೃಡನಾಣೆಯೇನೇನು ಬಡಿದು ಕೊಲ್ಲುವೆ ಎಲ್ಲಿ ತೋರುವವನ. ಆಕಾಶವೇ ವದನ, ಸೂರ್ಯ ಚಂದ್ರರೇ ನಯನ, ಗ್ರಹ ತಾರೆಗಳೇ ಅವನ ಆಭರಣವು, ಸಿಡಿಲು ಗುಡುಗೆ ನಗುವು, ಬ್ರಹ್ಮಾಂಡವೇ ತನುವು, ಪಾತಾಳದಲ್ಲಿ ಹುದ ಹರಿಚರಣವು. ಪಾತಾಳದಲ್ಲಿ ಹರಿಚರಣ, ವಿಶ್ವವನೆ ಹಾಳುದಿಗ ದಾನವೇಶ್ವರನೆದುರು ವಿಶ್ವರೂಪಿಯು ಹರಿಯು ಎನ್ನುವೆಯ ಮೂಡ. ದಿಟತನವಿದ್ದರೆ ಎದುರಿಸಲಿ ನನ್ನನ್ನು ಬಡಿದು ಕೊಲ್ಲುವೆ ಎಲ್ಲಿ ತೋರುವವನ. ಭಕ್ತಿ ನಂಬಿಹೆ ನಾನು, ಶಕ್ತಿ ನಂಬಿಹೆ ನೀನು, ಪ್ರೇಮದಲ್ಲಿ ನಾ ಕರೆವೆ, ದ್ವೇಷದಲ್ಲಿ ನೀ ಕರೆವೆ, ಇಬ್ಬರಲ್ಲೂ ಆ ಹರಿಯೇ ತುಂಬಿರುವನ. ಕೂಗಿದರೆ ನನ್ನಾಣೆ ಬಾರಲಿ ಹಣ. ಎದೆ ಸಪ್ಪಳ ಕೇಳಿ ನಡುಗಿ ಓಡಿದ ಹೇಳಿ ಬಾ ಎಂದು ಕೂಗಿದರೆ ಬರುವನೇನೋ. ಗೆದ್ದೆ ಕಟ್ಟಿ ಕುಣಿದ ಮೋಹಿನಿಯು ಹರಿಯು, ಕಂಡೆರೆಯ ಗುಂಡಿಗೆಯು ಅವನಿಗುಂಡೇನೋ, ಗಂಡೆದೆಯ ಗುಂಡಿಗೆಯು ಅವನಿಗುಂಡೇನೋ, ಅವನಿಗುಂಟೇನೋ. ಹರಿನಿಂದ ತರವಲ್ಲ, ಹರಿವೈರ ಸರಿಯಲ್ಲ, ಹರಿಗಿಂತ ಅಧಿಕರು ಇನ್ನಾರು ಇಲ್ಲ. ಹರಿಯ ಬಿಟ್ಟರೆ ನಮಗೆ ಮುಕ್ತಿ ಇಲ್ಲ, ಮುಕ್ತಿ ಇಲ್ಲ, ಮುಕ್ತಿ ಇಲ್ಲ. ಮುಚ್ಚುಬಾಯಿ. ಹರಿ ಹರಿ ಎಂದು ಭಕ್ತಿ ಮುಕ್ತಿಗಳ ಕೊಳ್ಳುಗಾಡ ಆಡಿ ನಮ್ಮನ್ನೇ ಎದುರಿಸಿರುವ ಅವಿವೇಕಿ. ಹರಿ ಹರಿ ಎಂದು ಗಂಟಲು ಹೊಡೆದುಕೊಳ್ಳುವಿರ ಎಲ್ಲಿದ್ದಾನೆ ಆ ನಿನ್ನ ಹರಿ? ಎಲ್ಲೆಲ್ಲಿಯೂ ಇದ್ದಾನೆ. ಸಕಲ ಚರಾಚರ ವಸ್ತುಗಳಲ್ಲಿ ಅನುರೇಣು ತೃಣಕಾಷ್ಟಗಳೆಲ್ಲದರಲ್ಲೂ ಇರುವನು. ಅವನಿಲ್ಲದ ಸ್ಥಳವೇ ಇಲ್ಲ. ಸಕಲ ಚರಾಚರ ವಸ್ತುಗಳಲ್ಲಿ ಅಣುರೇಣು ತೃಣಕಾಷ್ಟದಲ್ಲಿ ಎಲ್ಲರಲ್ಲೂ ಇದ್ದರನು? ಇರುವನು. ಹಾಗಾದರೆ ಈ ಭೂಮಿಯಲ್ಲಿರುವನು? ಅಲ್ಲಿಯೂ ಇದ್ದಾನೆ. ಆಕಾಶದಲ್ಲಿ? ಅಲ್ಲಿಯೂ ಇದ್ದಾನೆ.
ಗಾಳಿಯಲ್ಲಿ, ಅಲ್ಲಿಯೂ ಇದ್ದಾನೆ. ಬೆಂಕಿಯಲ್ಲಿ, ಅಲ್ಲಿಯೂ ಇದ್ದಾನೆ. ನೀರಿನಲ್ಲಿ, ಅಲ್ಲಿಯೂ ಇದ್ದಾನೆ. ನನ್ನಲ್ಲಿ, ನಿನ್ನಲ್ಲಿಯೂ ಇದ್ದಾನೆ. ನಿನ್ನಲ್ಲಿ, ನನ್ನಲ್ಲಿಯೂ ನಿನ್ನಲ್ಲಿದ್ದರಿರಬಹುದು, ನಿನ್ನಲ್ಲಿದ್ದರಿರಬಹುದು. ಈ ಅರಮನೆಯಲ್ಲಿರುವನು ಇರುವನು. ಎಲ್ಲಿ? ಎಲ್ಲಿ ನೋಡಬೇಕೆಂದರಲ್ಲಿ. ಎಲ್ಲಿ ನೋಡಬೇಕೆಂದರಲ್ಲಿ. ಮಾನವ ಎಲ್ಲಿಗನು ಜಾತ. ಎಲ್ಲಿಗನು ಜಾತ, ಮಾನವ ಎಲ್ಲಿಗನು ಜಾತ. ಇಲ್ಲ ನಿಲ್ಲದಾತ ಮಾಧವ, ನಿಲ್ಲ ನಿಲ್ಲದಾತ. ಇಲ್ಲ ನಿಲ್ಲದಾತ ಮಾಧವ, ನಿಲ್ಲ ನಿಲ್ಲದಾತ. ಚಪಲವೇನು ಜಾತ, ಮಾನವ ಚಪಲವೇನು ಜಾತ. ಚಪಲವೇನು ಜಾತ, ಮಾನವ ಚಪಲವೇನು ಜಾತ. ಚಪಲ ಕೊಡುವ ತಾತ ಮಾಧವ, ಚಪಲ ಕೊಡುವ ತಾತ. ಚಪಲ ಕೊಡುವ ತಾತ ಮಾಧವ, ಚಪಲ ಕೊಡುವ ತಾತ. ಹೆಂಗಸೇನು ಜಾತ, ಮಾನವ ಹೆಂಗಸೇನು ಜಾತ. ಹೆಂಗಸೇನು ಜಾತ, ಮಾನವ ಹೆಂಗಸೇನು ಜಾತ. ಬಂಗಗೈವ ತಾತ ಮಾಧವ, ಬಂಗಗೈವ ತಾತ. ಬಂಗಗೈವ ತಾತ ಮಾಧವ, ಬಂಗಗೈವ ತಾತ. ದಿಕ್ಕುವೇನು ಜಾತ, ಮಾನವ ದಿಕ್ಕುವೇನು ಜಾತ. ದಿಕ್ಕುವೇನು ಜಾತ, ಮಾನವ ದಿಕ್ಕುವೇನು ಜಾತ. ಪಕ್ಷಿಗಮನ ತಾತ ಮಾಧವ, ಪಕ್ಷಿಗಮನ ತಾತ. ಪಕ್ಷಿಗಮನ ತಾತ ಮಾಧವ, ಪಕ್ಷಿಗಮನ ತಾತ. ಮರಣ ಕಂಚಿ ಅರಿವು ಮರೆಯಲಿ ಅಡಗಿ ಕುಳಿತನೇನು. ಮರಣ ಕಂಚಿ ಅರಿವು ಮರೆಯಲಿ ಅಡಗಿ ಕುಳಿತನೇನು. ಶರಣ ಜನರ ಪುರವ ಕರೆದೊಡೆ ಓಡಿ ಬರುವ ನಾಥ. ಶರಣ ಜನರ ಪುರವ ಕರೆದೊಡೆ ಓಡಿ ಬರುವ ನಾಥ. ಕಂಬವೇನು ಜಾತ, ಮಾನವ ಕಂಬವೇನು ಜಾತ. ಕಂಬವೇನು ಜಾತ, ಮಾನವ ಕಂಬವೇನು ಜಾತ. ಸೀಳಿ ನೋಡು ತಾತ ಮಾಧವ, ಸೀಳಿ ನೋಡು ತಾತ. ಸೀಳಿ ನೋಡು ತಾತ ಮಾಧವ, ಸೀಳಿ ನೋಡು ತಾತ. ಈ ಕಂಬದಲ್ಲಿರುವನೇ, ಅಲ್ಲಿಯೂ ಇದ್ದಾನೆ. ಈ ಕಂಬದಲ್ಲಿ, ಅಲ್ಲಿಯೂ ಇದ್ದಾನೆ. ಈ ಕಂಬದಲ್ಲಿ, ಅಲ್ಲಿಯೂ ಇದ್ದಾನೆ. ಈ ಕಂಬದಲ್ಲಿ, ಅಲ್ಲಿಯೂ ಇದ್ದಾನೆ. ಅಲ್ಲಿಯೂ, ಈ ಕಂಬದಲ್ಲಿ, ಅಲ್ಲಿಯೂ ಇದ್ದಾನೆ. ಅಲ್ಲಿಯೂ ಇದ್ದಾನೆ. ಭಲೆ, ಭಲೆ ಪ್ರಹ್ಲಾದ ಕುಮಾರ, ಕೆಳಗಾರನೆಂದರೆ ನೀನೇ ಸರಿ. ವೈಕುಂಠವೇ ನನ್ನ ಗರಪರಿಸಿದರು ಕಾಣದ ಈ ಹರಿಯನ್ನು ನನ್ನ ಕಣ್ಣ ಮುಂದೆ ತೋರಿಸಿಬಿಡ್ತೇ ಕುಮಾರ. ನಿನ್ನ ಮಗನಾಗಿ ಪಡೆದ ನನ್ನ ಜನ್ಮ ಸಾರ್ಥಕ. ತಂದೆ, ತಂದೆ. ಭಯಪಡಬೇಡ ಕುಮಾರ, ಭಯಬೇಡ ಮಾಡಬೇಡ. ಇವನ ಮಾಯಾಜಾಲವು ಮುಂದೆ ನನ್ನ ಮುಂದೆ ನಡೆಯುವುದಿಲ್ಲ. ಗಾಳಿಗೆ ಸಿಕ್ಕ ತರಗಿಲೆ ಅಂತ ತೂರಿ ಬಿಡುತ್ತೇನೆ. ಹರಿ ವಂಚಕಿ ಮಾಯಾವಿ, ಅಂದು ನನ್ನ ತಮ್ಮನನ್ನು ಹಂದಿಯಾಗಿ ಕೊಂದು ಈಗ ನನ್ನ ಸಿಂಹಕ್ಕೆ ಸಿಂಹವಾಗಿ ಬಂದಿರುವೆ. ಇಂದಿಗೆ ನಿನ್ನ ಪರಿಸಮಾಪ್ತಿ. ನಾರಾಯಣ ಶ್ರೀಹರಿ. ಮಗು ಪ್ರಹ್ಲಾದ, ಶ್ರೀಮನ್ ನಾರಾಯಣನು ನಿನಗಾಗಿಯೇ ಎತ್ತಿರುವ ಅವತಾರವಿದು. ಭಕ್ತಿಯಿಂದ ಪ್ರಾರ್ಥಿಸು, ಶಾಂತನಾಗುತ್ತಾನೆ. ನಮೋ ನಮೋ ನರಸಿಂಹ. ಅಭಯ ನೀಡೋ ನರಸಿಂಹ, ಕರುಣೆ ತೋರೋ ನರಸಿಂಹ.
ಬೇಡ. ನೀನು ಏನು ಹೊರಬೇಕು ಕೇಳಿಕೋ. ಪರಮಾತ್ಮ, ನನ್ನ ತಂದೆ ಮಾಡಿದ ಅಪರಾಧವನ್ನು ಕ್ಷಮಿಸಿ ಅವರಿಗೆ ಮುಕ್ತಿಯನ್ನು ದಯಪಾಲಿಸು. ಪ್ರಹ್ಲಾದ, ನಿನ್ನ ತಂದೆ ನಿನ್ನ ಚಿಕ್ಕಪ್ಪ ನನ್ನ ವೈಕುಂಠದ ದ್ವಾರಪಾಲಕರಾದ ಜಯವಿಜರು ಶಾಪಗ್ರಸ್ತರಾಗಿ ಈಗ ರಾದ್ರಷ್ಟೇ. ಬೇರೆ ಏನಾದರೂ ವರ ಕೇಳಿಕೋ, ಕೊಡುತ್ತೇನೆ. ಪರಮಾತ್ಮ, ನನಗೆ ಬೇಕಾದ ವರ ನಿನಗೆ ತಿಳಿಯದೆ ಜನ್ಮ ಜನ್ಮಾಂತರದಲ್ಲೂ ನಿನ್ನ ಭಕ್ತನಾಗಿರಬೇಕೆಂಬ ವರವನ್ನು ಅನುಗ್ರಹಿಸು ತಂದೆ. ತಥಾಸ್ತು. ಜಯ ಜಯ ಲೋಕವನ ಪಾವನ ಭವ. ಜಯ ಜಯ ಲೋಕವನ ಪಾವನ ಭವಭಯಹರಣ ಕರುಣಾಭರಣ. ಜಯ ಜಯ ಲೋಕವನ. ಪಾವನ ಚರಣ ಶೋಭಿತ ನಯನ. ಪಾವನ ಚರಣ ಶೋಭಿತ ನಯನ. ದುರಿತ ನಿವಾರಣ ಸಕಲ ಕಾರಣ. ದುರಿತ ನಿವಾರಣ ಸಕಲ ಕಾರಣ. ನಿತ್ಯ ನಿರಾಮಯ ನಾರಾಯಣ. ನಿತ್ಯ ನಿರಾಮಯ ನಾರಾಯಣ. ಜಯ ಜಯ ಲೋಕವನ ಪಾವನ ಭವಭಯಹರಣ ಕರುಣಾಭರಣ. ಜಯ ಜಯ ಲೋಕವನ. ಹೇ ಶ್ರೀಹರಿ, ಈ ಕಪಟ ನಾಟಕಕ್ಕೆ ನೀನೇ ಸೂತ್ರಧಾರಿ ವೈಣಿಕ. ದುಷ್ಟ ಶಿಕ್ಷಕ, ಶಿಷ್ಟ ಪರಿಪಾಲನೆಗೆ ಕಂಕಣಬದ್ಧನಾಗಿರುವ ಪರಮಾತ್ಮನೇ, ನಗಿಸುವವನು ಅಳಿಸುವವನು ನೀನೇ. ಹೇ ಅಭಯ ಸಾಗರ ಶ್ರೀವತ್ಸನೆ, ನಿನ್ನ ಮಹಿಮಾ ಶಕ್ತಿಯನ್ನು ಬಲ್ಲವರು ಯಾರು? ಸನಕಾದಿಗಳಿಂದ ಶಾಪಗ್ರಸ್ತರಾದ ಜೈವಿಜಯರು ರಾವಣ ಕುಂಭಕರ್ಣರಾಗಿ ಭೂಲೋಕದಲ್ಲಿ ಜಲಿಸಿ ಮದಿಸಿ ಮದವೇರಿ ಗರ್ಜಿಸಿ ರಾಕ್ಷಸ ಧರ್ಮಕ್ಕೆ ಅನುಗುಣವಾಗಿ ರಾಜಭಾರ ಮಾಡುತ್ತಿರುವರು. ಇವರ ಸಂಹಾರಕ್ಕೆ ಶ್ರೀಹರಿಯು ಶ್ರೀರಾಮನಾಗಿ ಅವತರಿಸಿ ಈಗ ಪಿತೃವಾಕ್ಯ ಪರಿಪಾಲನೆಗಾಗಿ ದಂಡಕಾರಣ್ಯದಲ್ಲಿ ನೆಲೆಸಿರುವೆನು. ಆತನ ಲೀಲಾ ವಿನೋದಗಳನ್ನು ನೋಡುತ್ತಾ ಹಾಡುತ್ತಾ ನೋಡುವೆನು. ನಾರಾಯಣ ನಾರಾಯಣ.